ಒಬ್ಬ ಪತ್ರಕರ್ತ ಅನ್ನಿಸ್ಕೊಳ್ಳೋದು ಎಲ್ಲಿ ಅಂದರೆ ಆತ ಅದಕ್ಕೊಂದು ಪರ್ಸೆಪ್ಷನ್ ಕೊಡಬೇಕಾಗತ್ತೆ. ನ್ಯೂಸ್ ಓಕೆ, ಬಟ್ ವಾಟ್ ಈಸ್ ದ ವ್ಯೂಸ್? ಸುದ್ದಿ ಓಕೆ, ಬಟ್ ಅದರ ದೃಷ್ಟಿಕೋನ ಏನು? ನಮ್ಮದು ಟಿ ವಿಯವ್ರದ್ದು ಬೇರೆ ಕಥೆ ಇದು. ದಿನ ರಾತ್ರಿ ಒಂದು 3 ತಾಸು ಲೈವಲ್ಲಿರ್ತೀವಿ. ಈಗ ಹಾಲಲ್ಲಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಟಿ ವಿ ಆನ್ ಮಾಡಿ ನೋಡೋ ಸಂಪ್ರದಾಯ ಹೋಗಿದೆ, ತುಂಬ ಕಡಿಮೆ ಆಗಿದೆ. ಬಟ್ ಈ ಸೋಷಿಯಲ್ ಮೀಡಿಯಾದ ಕಾರಣಕ್ಕೆ ಯಾರ್ಯಾರೋ ಕೂತ್ಕೊಂಡು ನಾವು ಮಾತಾಡಿದ್ದೇನೋ ಅವ್ರಿಗೆ ಚೆಂದ ಅನ್ನಿಸ್ತು ಅಂತ ಕಟ್ ಮಾಡಿ ರೀಲ್ಸ್ ಮಾಡ್ತಾರೆ, ಫೇಸ್ಬುಕ್ಗೆ ಹಾಕ್ತಾರೆ, ಇನ್ಸ್ಟಾಗ್ರಾಮ್ಗೆ ಹಾಕ್ತಾರೆ, ಹಿಂಗಾಗಿ ಓಡ್ತಾ ಇರ್ತೀವಿ ಅಷ್ಟೇ. ಆ ಕಾರಣಕ್ಕಾಗಿ ಯಾರ್ಯಾರ್ದೋ ಕೃಪೆಯಿಂದ ನನ್ನನ್ನು ಒಂದು 4 ಜನ ಜಾಸ್ತಿ ಗುರುತಿಸ್ಬೋದಷ್ಟೇ. ಇದನ್ನು ನಾನು ಸಾಧನೆ ಅಂತೇನೂ ಅಂದ್ಕೊಂಡಿಲ್ಲ. ಆದ್ದರಿಂದ ತುಂಬ ವಿನೀತ ಭಾವದೊಂದಿಗೆ ಇವತ್ತಿನ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇನೆ. ನಾವೆಲ್ಲ ಕಾಲಘಟ್ಟದ ಫಲಾನುಭವಿಗಳು. ನಾವು ಸೋಷಿಯಲ್ ಮೀಡಿಯಾ ಹೈಪ್ನ ಕಾರಣಕ್ಕಾಗಿ. ಬಟ್ ಈ ತಲೆಮಾರಿನ ಲೇಖಕರು, ಪತ್ರಕರ್ತರು ನಾನು ಯಾಕೆ ಗೌರವಿಸ್ತೀನಿ ಅಂದರೆ ಗೂಗಲ್ ಇಲ್ಲದೆ ಜರ್ನಲಿಸಮ್ ಮಾಡಿದವರು ಅನ್ನುವ ಕಾರಣಕ್ಕಾಗಿ ನನಗೆ ಆ ತಲೆಮಾರಿನ ಪತ್ರಕರ್ತರ ಬಗ್ಗೆ, ಲೇಖಕರ ಬಗ್ಗೆ ಒಂದು ವಿಶೇಷವಾದ ಗೌರವ ಇದೆ. ಹಾಗೆ ಮುಂದಿನ ಪೀಳಿಗೆ ನಮ್ಮನ್ನು ಗೌರವಿಸಬೇಕು, ಯಾಕಂದರೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲದೆ ಜರ್ನಲಿಸಮ್ ಮಾಡಿದ್ವಿ ಅಂತ. ಆ ಕಾರಣಕ್ಕೆ ನಮ್ಮನ್ನು ಗೌರವಿಸಬೇಕು ಅನ್ನುವಂಥದ್ದು ನಿರೀಕ್ಷೆ. ನೆನ್ನೆ ಮನೇಲಿ ತಡರಾತ್ರಿ ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡಿದ್ದೆ ನಾನು, T20 ವರ್ಲ್ಡ್ ಕಪ್ ಫೈನಲ್ಲು. ಅದಾದಮೇಲೆ ಹಿಂಗೆ ನಿದ್ದೆ ಬರ್ತಿರಲಿಲ್ಲ ಅಂತ ಅದು OTT ಹಾಕಿದಾಗ ಸಿನಿಮಾ ನೋಡೋಣ ಅಂದ್ಕೊಂಡು ನೋಡ್ತಾ ಇರುವಾಗ ಈ ಸಪ್ತ ಸಾಗರದ ಆಚೆಯಲ್ಲೂ ನಮ್ಮ ರಕ್ಷಿತ್ ಶೆಟ್ಟಿಯವ್ರ ಸಿನಿಮಾ ಸಿಕ್ತು. ನೋಡ್ತಾ ಇದ್ದೆ. ಅದರ ಹೀರೋಯಿನ್ನು ರುಕ್ಮಿಣಿ ವಸಂತ್ ಅಂತ ಭಾಳ ಚೆಂದ ಆ್ಯಕ್ಟ್ ಮಾಡಿದ್ದಾರೆ. ಅದೇ ನೆನಪಿಸ್ಕೊತಾ ಇದ್ದೆ ನಾನು. ರುಕ್ಮಿಣಿ ವಸಂತ್ ಈಗ ಸಿನಿಮಾದ ಹೀರೋಯಿನ್ನು. ನಾನು ಸುವರ್ಣ ನ್ಯೂಸ್ಗೆ ಬಂದ ಹೊಸದರಲ್ಲಿ ಕೆಲವೇ ತಿಂಗಳಾಗಿತ್ತು ಅಂತ ಅನ್ಸುತ್ತೆ. ನಾನು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜಾಯ್ನ್ ಆಗಿ. ಆಗ ಆ ಹುಡುಗಿ 10 ವರ್ಷದ ಮಗು. ಆಕೆಯ ತಂದೆ ಕರ್ನಲ್ ವಸಂತ್ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಜೊತೆ ಹೋರಾಡ್ತಾ ಹುತಾತ್ಮರಾಗಿದ್ದರು. ಅವರ ಪಾರ್ಥಿವ ಬೆಂಗಳೂರಿಗೆ ಬಂದಿತ್ತು. ಆವಾಗ ನಾನೊಂದು FIR ಅಂತ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೆ. ರಾತ್ರಿ ಬರ್ತಿತ್ತು ಒಂದು ಕ್ರೈಮ್ ಪ್ರೋಗ್ರಾಮ್. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದರು. ಕರ್ನಲ್ ವಸಂತ್ ಪಾರ್ಥಿವ ಬರುವ ಹಿಂದಿನ ದಿವಸನೋ ಅಥವಾ ಅದರ ಹಿಂದಿನ ದಿವಸನೋ ಇನ್ನೊಂದು ವಿದ್ಯಮಾನ ಕರ್ನಾಟಕದಲ್ಲಿ ನಡೆದಿತ್ತು. ಡಾಕ್ಟರ್ ಹನೀಫ್ ಅಂತ ಈ ಗ್ಲಾಸ್ಗೋ ಏರ್ಪೋರ್ಟ್ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಶಂಕೆಯ ಆಧಾರದ ಮೇಲೆ ಆತನನ್ನು ಪೊಲೀಸರು ವಶಕ್ಕೆ ತಗೊಂಡು ಆಮೇಲೆ ಇಲ್ಲ ಇವೊಂದೇನೂ ಪಾತ್ರ ಇಲ್ಲ ಅಂತ ಬಿಟ್ಟು ಕಳಿಸಿದ್ರು. ಕುಮಾರಸ್ವಾಮಿಯವರು ಹನೀಫ್ ಅವರ ಬಿಡುಗಡೆ ನಮಗೆ ಸಂತೋಷವನ್ನುಂಟು ಮಾಡಿದೆ, ಅವರನ್ನು ನಾನು ಭೇಟಿ ಆಗ್ತೀನಿ, ಅವರಿಗೆ ಸರ್ಕಾರಿ ಕೆಲಸ ಆಫರ್ ಮಾಡ್ತೀನಿ ಅಂತ ಹೇಳಿದರು. ಬಂದಮೇಲೆ ಭೇಟಿನೂ ಆದರು. ಸರ್ಕಾರಿ ಕೆಲಸ, ಕರ್ನಾಟಕ ಸರ್ಕಾರಿ ಕೆಲಸ ಕೊಡ್ತೀವಿ ನಿಮಗೆ, ಬಂದು ಜಾಯ್ನ್ ಆಗಿ ಅಂದರೆ ಹನೀಫು ಯೋಚನೆ ಮಾಡ್ತೀನಿ ಅಂಥೇಳಿ ಹೊರಟೋಗ್ಬಿಟ್ರು. ಆದರೆ ಕರ್ನಲ್ ವಸಂತ್ ಹುತಾತ್ಮ ಯೋಧನೊಬ್ಬನಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಗೌರವ ಕೊಟ್ಟ ರೀತಿ ನನಗೆ ಸರಿ ಅನ್ನಿಸ್ಲಿಲ್ಲ. ಅವತ್ತು ಯಾಕೋ ಭಾಳ ಸಿಟ್ಟಲ್ಲಿದ್ದೆ ನಾನು, ಭಾಳ ಬೇಜಾರಾಗಿತ್ತು. ಒಬ್ಬ ಹುತಾತ್ಮ ಗೌರವನಿಗೆ, ಒಬ್ಬ ಭಯೋತ್ಪಾದನೆ ಶಂಕೆಯ ಮೇಲೆ ಒಳಗಡೆ ಇದ್ದು ಹೊರಗಡೆ ಬಂದವನನ್ನು ಯಾವ ರೀತಿ ನಡೆಸ್ಕೊಳ್ತೀರಿ? ಹುತಾತ್ಮ ಯೋಧ, ನಮಗೋಸ್ಕರ ಪ್ರಾಣ ಬಿಟ್ಟಿರುವ ಯೋಧನನ್ನು ಹೆಂಗೆ ನಡೆಸ್ಕೊಳ್ತೀರಿ ಅನ್ನುವ ಆ ಆಕ್ರೋಶ ಇತ್ತಲ್ಲ. ಆಕ್ರೋಶದಲ್ಲಿ ಅವತ್ತು ನಾನೊಂದು ಎಪಿಸೋಡ್ ಬರೆದಿದ್ದೆ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಎಡಿಟೋರಿಯಲ್ ಸ್ಟ್ಯಾಂಡ್ ಅಂತ ತಗೊಂಡಿದ್ದೆ ಅವತ್ತು, ಮೊದಲನೇ ಸಲ. ನಾನು 3 ಜನರಿಗೆ ರಿಪೋರ್ಟ್ ಮಾಡ್ಕೊಳ್ಬೇಕಾಗಿತ್ತು. ಅವಾಗ ಯಾರನ್ನೂ ಕೇಳಲಿಲ್ಲ. ಇಂಥದ್ದೊಂದು ಅಭಿಪ್ರಾಯ ಇದೆ, ದಿಸ್ ಇಸ್ ದ ಲೈನ್ ಆಫ್ ಥಾಟ್, ಕ್ಯಾನ್ ಐ ರೈಟ್ ಇಟ್, ಇದನ್ನು ಬರಿಬೋದಾ ಬರೀಬಾರ್ದಾ, ಆಗಿದ್ದಾಗಣ ನೋಡ್ಕೊಂಡು ಅಂದ್ಕೊಂಡು ಬರದೆ. ಅವತ್ತು ಹನೀಫನಿಗೆ ಸರ್ಕಾರಿ ನೌಕರಿ ಆಫರ್ ಮಾಡಿದ್ರೆ ನಿಮಗೆ ಮತಗಳು ಬರ್ತವೆ, ಹುತಾತ್ಮ ಯೋಧನಿಗೆ ಒಂದು ಮಾಲೆ ಹಾಕಿದ್ರೆ ಏನು ಬರ್ತವೆ? ಕುಮಾರಸ್ವಾಮಿ ಅವರೇ ಕರೆಕ್ಟ್ ಬಿಡಿ ನೀವು ಮಾಡಿದ್ದೆ ಅಂತ ವ್ಯಂಗ್ಯವಾಗಿ ನಾನೊಂದು ಅವತ್ತು ಎಪಿಸೋಡ್ ಬರೆದಿದ್ದೆ. ನಿನ್ನೆ ರುಕ್ಮಿಣಿ ವಸಂತ ಸಿನಿಮಾ ನೋಡುವಾಗ ನೆನಪಾಗ್ತಾ ಇತ್ತು. ಅದಾದ ಮಾರನೇ ದಿವಸ ನನಗೊಬ್ಬರು ನಿವೃತ್ತ ಕರ್ನಲ್ ಒಬ್ಬರು ಮೇಲ್ ಹಾಕಿದ್ರು, ಈ ರೀತಿಯಾಗಿ ಸ್ಟ್ಯಾಂಡ್ ತಗೊಳ್ಳುವಂತಹ ಪತ್ರಕರ್ತರನ್ನು ನಾನು ನೋಡಿರಲಿಲ್ಲ, ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ ಅಂತ ಒಂದು ಹಾರೈಕೆ ಮಾಡಿದರು ಅವರು. ಅವತ್ತು ಅನ್ನಿಸ್ತು ನನಗೆ, ಹೌದು, ಪತ್ರಕರ್ತನಾದವನು ಸರಿ ತಪ್ಪುಗಳ ವಿಷಯದಲ್ಲಿ ದೃಢವಾದ ನಿಲುವು ತೆಗೆದುಕೊಳ್ಳಬೇಕು. ನಾನು ಆಯಿತು, ಡಾಕ್ಟರ್ ಹನೀಫ್ರನ್ನು ಭೇಟಿಯಾಗಿ ಸರ್ಕಾರಿ ನೌಕರಿ ಆಫರ್ ಮಾಡಿದ ಕುಮಾರಸ್ವಾಮಿಯವರು ಅಂತ ಒಂದು ವರದಿ, ಹುತಾತ್ಮ ಯೋಧ ಕರ್ನಲ್ ವಸಂತ್ ಅಂತ್ಯಕ್ರಿಯೆ ಅನ್ನೋ ಇನ್ನೊಂದು ವರದಿಯನ್ನು ಮಾಡಿ ಸುಮ್ಮನಾಗಬಹುದಾಗಿತ್ತು. ಆದರೆ ಒಬ್ಬ ಪತ್ರಕರ್ತ ಅನ್ನಿಸ್ಕೊಳ್ಳೋದು ಎಲ್ಲಿ ಅಂದರೆ ಆತ ಅದಕ್ಕೊಂದು ಪರ್ಸೆಪ್ಷನ್ ಕೊಡಬೇಕಾಗತ್ತೆ. ನ್ಯೂಸ್ ಓಕೆ, ಬಟ್ ವಾಟ್ ಈಸ್ ದ ವ್ಯೂಸ್? ಸುದ್ದಿ ಓಕೆ, ಬಟ್ ಅದರ ದೃಷ್ಟಿಕೋನ ಏನು? ಅದನ್ನು ಕೊಡಬೇಕು. ಮತ್ತು ಹಾಗೆ ಕೊಡುವುದರಿಂದ ಜನರಿಗೆ ವಿದ್ಯಮಾನಗಳನ್ನು ನೋಡುವ ದೃಷ್ಟಿಕೋನ ಬೆಳೆಸೋದಕ್ಕೆ ಸಹಾಯ ಮಾಡಬೇಕು ಅನ್ನೋ ಪರಿಕಲ್ಪನೆ ಬಂದಿದ್ದ ಆವಾಗ 2007 ಆಗಸ್ಟ್ ಮೊದಲನೇ ವಾರದಲ್ಲಿ ಅಂತ ಅನ್ಸುತ್ತೆ ನನಗೆ. ಆ ರೀತಿಯಾಗಿ
ಪತ್ರಕರ್ತನ ಜವಾಬ್ದಾರಿ ಅನ್ನೋದು ಸತ್ಯ ಹೇಳುವಂಥದ್ದು ಮತ್ತು ಸಾಧ್ಯ ಆದಷ್ಟು ಗಟ್ಟಿ ಧ್ವನಿಯಲ್ಲಿ ಆ ಸತ್ಯವನ್ನು ಹೇಳುವಂಥದ್ದು ಅನ್ನುವ ರಿಯಲೈಸೇಷನ್ ಮಾಡಿಸಿದಂಥ ಘಟನೆ ಅದು. ಹಾಗೆ ಮಾಡಿಕೊಂಡು 20 ವರ್ಷ, ಹತ್ತತ್ರ 20 ವರ್ಷದ ಪತ್ರಿಕೋದ್ಯಮ, ಈ ಪತ್ರಿಕೋದ್ಯಮದ ಜರ್ನಿಯಲ್ಲಿ ಪ್ರಯಾಣದಲ್ಲಿ ಕೈ ಹಿಡಿದು ನಡೆಸಿದವರ ಎಲ್ಲರನ್ನೂ ನಾನು ನೆನಪಿಸಿಕೊಳ್ತೀನಿ. ಚಂದ್ರಶೇಖರ್ ಭಂಡಾರಿ ಅವರ ಹೆಸರಿನ ಪ್ರಶಸ್ತಿ ನನಗೆ ಅಂದಾಗ ಏನು ಹೇಳ್ಬೇಕು ಗೊತ್ತಾಗಲಿಲ್ಲ. ಅದೊಂದು ಹಿಂದಿ ಸಿನಿಮಾದಲ್ಲಿ ಹಾಡಿದೆ, ಸಾಗರ್ ಸಾವನ್ ದೇತಾ ಹೈ, ಮಧುಬನ್ ಖುಷ್ಬೂ ದೇತಾ ಹೈ, ಜೀವನ್ ಉಸ್ಕಾ ಜೀವನ್ ಹೈ, ಜೋ ಔರೋಂಕೋ ಜೀವನ್ ದೇತಾ ಹೈ ಅಂತ. ಆ ರೀತಿಯಾಗಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವ್ರದ್ದೊಂದು ಹಾಡು ಭಾಳ ಇಷ್ಟ ನನಗೆ. ಅದರಲ್ಲೊಂದು ಲೈನ್ ಬರುತ್ತೆ, ತಾನು ಬಿಸಿಲಲ್ಲಿ ನಿಂತು ಹಸಿರೆಲೆಯ ಹೊಂಗೆ ಮರ ತನ್ನ ಬಳಿ ಬರುವವರೆಗೆ ಆರೈಕೆಯ ನೆರಳನಿತ್ತು ಅಂತ. ಹೊಂಗೆ ಮರ ತಾನು ರಣ ಬಿಸಿಲಲ್ಲಿ ನಿಂತ್ಕೊಂಡ್ರು ತನ್ನ ಬಳಿ ಬರುವವನಿಗೆ ಆರೈಕೆಯ ನೆರಳನ್ನು ಕೊಟ್ಟು ಕಳಿಸುತ್ತಲ್ಲ, ಆ ರೀತಿಯಲ್ಲಿ ಬದುಕಿದವರು ಚಂದ್ರಶೇಖರ್ ಭಂಡಾರಿ ಅವರು. ಅವರ ಹೆಸರಿನ ಪ್ರಶಸ್ತಿ ನನಗೆ ಬಂದಿರೋದು ನನ್ನಲ್ಲಿ ಮತ್ತಷ್ಟು ವಿನೀತ ಭಾವವನ್ನು ಉಂಟು ಮಾಡುತ್ತೆ. ಈ ಗುರುತಿಸುವಿಕೆಗಳು, ಈ ಪ್ರಶಸ್ತಿಗಳು, ಸನ್ಮಾನಗಳು ಇವೆಲ್ಲವೂ ಕೂಡ ನಮ್ಮ ವರ್ತನೆಯಲ್ಲಿ ಅದೊಂದು ಬದಲಾವಣೆಯನ್ನು ತರಬೇಕು ಅಂತ ಅನಿಸುತ್ತೆ. ಈಗಿನ ಕಾಲದಲ್ಲಿ ಯಾವ ಕಾಲದಲ್ಲೂ ಸಾಧನೆಗೆ ಶಾರ್ಟ್ಕಟ್ ಅನ್ನೋದಿರಲಿಲ್ಲ, ಬಟ್ ಈಗಿನ ಕಾಲದಲ್ಲಿ ಜನಪ್ರಿಯತೆಗೆ ಒಂದು ಶಾರ್ಟ್ಕಟ್ ಇದೆ. ದಿನ ಕೂತ್ಕೊಂಡು ರೀಲ್ಸ್ ಮಾಡೋರು ಜನಪ್ರಿಯರೇ, ಅದಕ್ಕೊಂದು ಶಾರ್ಟ್ಕಟ್ ಅನ್ನೋದೊಂದಿದೆ. ಹಾಗೆ ಜನ ನೋಡ್ತಾ ಇರುವಾಗಲೂ, ನೋಡ್ತಾ ಇಲ್ಲದೇ ಇರುವಾಗಲೂ ನಮ್ಮನ್ನು ನಾವು ಇನ್ನಷ್ಟು ಸಂಭಾವಿತರಾಗಿ, ಇನ್ನಷ್ಟು ವಿನೀತರಾಗುವಂತೆ ಮಾಡೋದಕ್ಕೆ ಈ ಕಾರ್ಯಕ್ರಮಗಳು, ಈ ವೇದಿಕೆಗಳು, ಈ ಸನ್ಮಾನ, ಈ ಗೌರವ ಇವೆಲ್ಲವೂ ಕೂಡ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ. ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಕಾರ್ ಇರಲಿಲ್ಲ. ನನ್ನ ಸ್ನೇಹಿತನಿಗೊಬ್ಬನಿಗೆ ಫೋನ್ ಮಾಡಿ ಒಂದು ಕಾರ್ ಬೇಕಾಗಿತ್ತು ಕಳಿಸು ಅಂದೆ. ನೋಡಿದ್ರೆ ಆತ ಮರ್ಸಿಡೀಸ್ ಬೆನ್ಸ್ ಕಳಿಸ್ಬಿಟ್ಟ. ಕೆಳಗಿಳಿದು ನನ್ನ ಹೆಂಡತಿ ಕಾರ್ ಹತ್ತುವಾಗ ನೀನು ಈ ಕಾರಲ್ಲಿ ಓಡಾಡಿದ್ರೆ ಜನ ಏನು ಅನ್ಕೋತಾರೆ ಅಂತ. ಅಷ್ಟು ಪರಿಕಲ್ಪನೆ, ಪರಿಜ್ಞಾನ, ಒಂದು ಇನ್ನರ್ ಅವೇಕನಿಂಗ್ ಅನ್ನೋದು ನಮ್ಮಲ್ಲಿ ಇರಬೇಕಾಗತ್ತೆ. ಅಂಥದ್ದೊಂದು ಪರಿಜ್ಞಾನ ಇದೆ ಅನ್ನುವ ಕಾರಣಕ್ಕಾಗಿ ಪತ್ರಿಕೋದ್ಯಮದಲ್ಲಿ ಇಷ್ಟು ವರ್ಷ ಸರ್ವೈವ್ ಆಗಿರೋದು ಮತ್ತು ದಿನಪ್ರತಿ ಏನಾದ್ರು ಒಂದು ಹೊಸದು ಮಾಡಬೇಕು ಅನ್ನೋ ತುಡಿತಾ ಇರೋದು. ಎಲ್ಲೋ ಯುದ್ಧ ಆಗುತ್ತೆ ಅಂದರೆ ಹೋಗಬೇಕು ಅನಿಸುತ್ತೆ, ರಾಮ ಮಂದಿರ ಲೋಕಾರ್ಪಣೆ ಅಂದರೆ ನಾವೇ ಹೋಗ್ಬೇಕು ಅನಿಸುತ್ತೆ. ಬಹುಶಃ ಆ ಒಂದು ಅದಕ್ಕೆ ಏನು ಶಬ್ದನೋ ಗೊತ್ತಿಲ್ಲ, ಎದೆಯೊಳಗಿನ ಒಂದು ದೀಪ ಇನ್ನೂ ಉರಿತಾ ಇದೆ ಅನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಮತ್ತು ಈ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗುವ ಶಕ್ತಿ, ತಾಳ್ಮೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಇನ್ನಷ್ಟು ಹೆಚ್ಚಾಗಲಿ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.